ಇತ್ಯಾದಿ ಸರ್ವಶಬ್ದವಾಚ್ಯತ್ವ ಆವೇದಕ ಶ್ರುತ್ಯಾದಿ ರೂಪ ಶಬ್ದೈ. ಇವೆಲ್ಲ ಸರ್ವಶಬ್ದವಾಚ್ಯತ್ವವನ್ನು ಶ್ರುತಿಗಳು ಹೇಳಿ ಆಗಿದೆ. ಅದನ್ನೆಲ್ಲ ಸಮನ್ವಯ ಮಾಡಿ ತೋರಿಸ್ತಿರೋದೇ ಹೊರತು ಇದು ಹೊಸ ಕಲ್ಪನೆ ಅಲ್ಲ. ನಾವೇನು ಸರ್ವಶಬ್ದ ಸೃಷ್ಟಿ ಮಾಡಿ ಹೇಳಿಲ್ಲ, ವೇದಗಳೇ ಹೇಳಿ ಆಗಿದೆ. ಅದು ಹೇಗೆ ಅಂತ ತೋರಿಸ್ತಾ ಇದ್ದೇವೆ ಅಷ್ಟೇ. ಆದ್ದರಿಂದ ಸರ್ವಶಬ್ದವಾಚ್ಯತ್ವ ಮುಖ್ಯವಾಗಿ ಶಬ್ದೈ ವೇದ ಶಬ್ದಗಳಿಂದನೇ ಬಂದಂಥ ವಿಚಾರ ಹೊರತು ಅದು ನಾವು ಯಾವುದೋ ಕಾರಣದಿಂದ ಬಂದಂಥ ಅರ್ಥ ಅಲ್ಲ. ಅಸ್ತು ಶ್ರುತ್ಯಾದಿ ಬಲಾತ್ ಸರ್ವಶಬ್ದೋದಿತತ್ವಂ ಮುಖ್ಯವೃತ್ಯ ಇತಿ ಕುತಃ ಇತ್ಯತೋಪಿ ಶಬ್ದೈರಿತಿ. ಆಯಿತು, ಏನೋ ಮಾಡಿಕೊಳ್ಳಿ, ಸರ್ವಶಬ್ದೋದಿತ ಹೇಳ್ಕೊಂಬಿಡಿ, ಆದರೆ ಮುಖ್ಯವೃತ್ತಿ ಅಂತ ಹೇಳಬೇಡಿ. ಯಾವುದೋ ಒಂದು ರೀತಿಯಲ್ಲಿ ದೇವರನ್ನು ಹೇಳಕ್ಕೆ ಬರುತ್ತೆ ಅಂತ ಹೇಳಿ ಅಷ್ಟೇ ಹೊರತು ದೇವರನ್ನೇ ಹೇಳುತ್ತೆ ಅಂತ ಹೇಳಬೇಕು. ಯಾವುದೋ ಒಂದು ರೀತಿಯಲ್ಲಿ ದೇವರಿಗೂ ಹೊಂದಿಸೋಣ, ಹಾಗೆಲ್ಲ ಹೇಳಬಾರದು ಅಂತ ಹೇಳ್ತಾರೆ. ಮುಖ್ಯವೃತ್ತಿ ಇತ್ತು ಕೃತಃ ಇತ್ಯತೋಪಿ, ಅದು ಕುತ್ರ ಶಬ್ದ ಈ ರೀತಿ ಶಬ್ದಗಳು ಹಾಗೆ ಹೇಳಲಿಲ್ಲ. ದೇವರನ್ನೂ ಹೇಳುತ್ತೆ ಅಂತ ಹೇಳಿದ್ರೆ ಅರ್ಥ ಮಾಡೋದು, ದೇವರನ್ನೇ ಹೇಳುತ್ತೆ ಅಂತ ಹೇಳಿದಾಗ ದೇವರನ್ನೂ ಹೇಳುತ್ತೆ ಎಂಬುದು ಹೇಗೆ ಅರ್ಥ ಆಗುತ್ತೆ? ಸಾಧ್ಯ ಇಲ್ಲ. ಏಷ ಇಮಂ ಲೋಕಂ ಅಭ್ಯಾರ್ಚ್ಯತ್ ಇತ್ಯಾದಿ ರೂಪೈ ಹರೌ ಮಹಾಯೋಗ ವಿದ್ವದ್ರೂಢಿ ಪ್ರದರ್ಶಕೈ ಶ್ರುತ್ಯಾದಿ ರೂಪ ಶಬ್ದೈರಿತ್ಯರ್ಥ. ಮಹಾಯೋಗ ವಿದ್ವದ್ರೂಢಿ ಪ್ರದರ್ಶಕೈ ಶ್ರುತ್ಯಾದಿ ರೂಪ ಶಬ್ದೈ ಏಷ ಇಮಂ ಲೋಕಂ ಅಭ್ಯಾರ್ಚ್ಯತ್, ಇವನನ್ನೇ ಆಧಾರ ಮಾಡಬೇಕು ಅಂತ ಹೇಳಿದ ಮೇಲೆ ಇದೇ ಅರ್ಥ ಇಟ್ಕೋಬೇಕು, ಅವರು ಬೇರೆ ಅರ್ಥ ಅಲ್ಲ ಎಲ್ಲ. ಏವಂ ತರ್ಹಿ ಕರ್ಮಾದಿಪರಿಲೋಪ ಪದೇಶು ಅವಯವಾನಾಂ ಅಪಿ ವಿಷ್ಣುವಾಚಿತ್ವೇ ಹರೌ ಶಬ್ದಸ್ಯ ಯೋಗಾನುಪತ್ತಿಶ್ಚ ಇತ್ಯತೋ ಅಪಿ ಕರ್ಮವಾಚ್ಯೈಶ್ಚ ಇತಿ ಚೋ ಅಪ್ಯರ್ಥ. ಹಾಗೇನು ಮಾಡಿದ, ಈ ಕರ್ಮಾದಿವಾಚಕವಾದಂತಹ ವೇದಾದಿ ಶಬ್ದಗಳು ಸಹ ವಿಷ್ಣುವಾಚಕ ಅಂತ ಹೇಳಿದರೆ ಕರ್ಮವಾಚಕ ಅಲ್ಲ ಅಂತ ಆಯ್ತಲ್ಲ. ಕರ್ಮವಾಚಕ ಅಲ್ಲ ಅಂದಮೇಲೆ ಕರ್ಮರೂಪ ಆಯ್ತಲ್ಲ. ಸಹರ ಸಂಧ್ಯಾಮುಪಾಸೀತ, ಸಂಧ್ಯಾವನ್ನೇ ಅಂತ ಅರ್ಥ ಅಲ್ಲಲ್ಲ. ಸದ್ಯ ಒಳ್ಳೇದಾಯ್ತು, ಸಂಧ್ಯಾವನೆ ಮಾಡಬೇಕು ಅಂತ ಅರ್ಥ, ಸಂಧ್ಯಾವನೆ ಮಾಡೋಕ್ಕಂತ ಅರ್ಥ ಆಗಲಿಲ್ಲ ಅದಕ್ಕೆ. ಯಾಕೆ ವಿಷ್ಣು ಪರತ್ವ ಬಂತಲ್ಲ. ಸೊ ಸದ್ಯ ಇದನ್ನು ಬಚಾವಾದಿ ಅಂದರೆ ಹೇಳ್ತಾರೆ, ಹೇಳಕ್ಕೆ ಬರೋದಿಲ್ಲ. ಪದೇಶು ಅವಯವಾನಾಮಪಿ ವಿಷ್ಣುವಾಚಿತ್ವೇ ಹರೌ ಶಬ್ದಸ್ಯ ಯೋಗಾನುಪತ್ತಿಶ್ಚ ಇತ್ಯತೋಪಿ. ಮತ್ತೆ ಪದೇಶು ಅವಯವಾನಾಮಪಿ, ಪದಗಳಲ್ಲಿ ಅವಯವಗಳು ಅಂದರೆ ಶಬ್ದಗಳು, ಶಬ್ದಗಳು ಸೇರಿ ಪದ ಆಗೋದ್ರಿಂದ ಪದ ಅಂಬೋದು ಅಂಗಿ, ಇವೆಲ್ಲ ಅಂಗಗಳು. ಅವಯವ ಅವಯವಿ ಅವಯವ. ಪದೇಶು ಅವಯವಾನಾಮಪಿ ವಿಷ್ಣುವಾಚಿತ್ವೇ, ಆ ಪದಗಳ ಅವಯವಗಳು ಕೂಡ ವಿಷ್ಣುವಾಚಕವಾದರೆ ಹರವು ಶಬ್ದಸ್ಯ ಯೋಗಾನುಪತ್ತಿಶ್ಚ. ಈ ಯೋಗ ವೃತ್ತಿ ಯಾಕೆ ಮಾಡ್ತೀರಿ? ಸಾಕೆ ಸಾಕು, ಇಷ್ಟೇ ಮಾಡಿಬಿಡಿ ಅಂತ ಹೇಳ್ತಾರೆ. ಕರ್ಮವಾಚ್ಯ ಇಚ್ಛ ಇತಿ ಚಹ ಅಪ್ಯರ್ಥ, ಚೋ ಅಪ್ಯರ್ಥ, ಚಹ ಅಪ್ಯರ್ಥ. ಕರ್ಮವಾಚ್ಯ ಇಚ್ಛ ಚ ಇದೆ, ಅದಕ್ಕೆ ಅಪಿ ಅಂತ ಅರ್ಥ. ಕರ್ಮವಾಚ್ಯೈರಪಿ ಅಂತ ಅರ್ಥ. ನಿಗಮ ನಿಘಂಟ್ವಾದಿ ಪ್ರಸಿದ್ಧ ಯೋಗ ರೂಢಿಭ್ಯಾಂ ಮುಖ್ಯತೆಯ ಕರ್ಮವಾಚಕೈರಪಿ ಜ್ಯೋತಿಷ್ಠೋಮಾದಿ ಶಬ್ದೈ ಕರ್ಮಾದೌ ಲೋಕಸಿದ್ಧ ಮುಖ್ಯತ್ವ ಅಬಾಧಿತ್ವೈವ ತೈಶಬ್ದೈ ಪರಮಮುಖ್ಯತೆಯ ಹರಿರುಚಿತೈತಿ ತಥಾಚನ ಕರ್ಮಾದಿಲೋಪದೋಷಃ. ನಿಗಮ ನಿಘಂಟ ನಿಘಂಟ್ವಾದಿ, ನಿಗಮ ನಿಘಂಟು ಮೊದಲಾದಂತಹ ಪ್ರಸಿದ್ಧ ಯೋಗ ರೂಢಿಭ್ಯಾಂ, ಪ್ರಸಿದ್ಧವಾದ ಯೋಗ ಮತ್ತು ರೂಢಿಗಳಿಂದ ಮುಖ್ಯತೆಯ ಕರ್ಮವಾಚಕೈರಪಿ, ಮುಖ್ಯವಾಗಿ ಕರ್ಮವಾಚಕ ಅನ್ನತಕ್ಕಂತಹ ಜ್ಯೋತಿಷ್ಠೋಮಾದಿ ಶಬ್ದೈ, ಜ್ಯೋತಿಷ್ಠೋಮ ಮೊದಲಾದ ಶಬ್ದಗಳಿಂದ ಕರ್ಮಾದವು ಲೋಕಸಿದ್ಧ ಮುಖ್ಯತ್ವಂ ಅಬಾಧಿತ್ವೈವ. ನಾವು ವಿಷ್ಣುವನ್ನೇ ಹೇಳುತ್ತೆ ಅಂತ ಹೇಳಿದಾಗ ಪರಮ ಮುಖ್ಯ ವೃತ್ತಿಯಿಂದ ಏನಂತ ತಿಳ್ಕೊಂಡಿನೇನು? ವಿಷ್ಣುವನ್ನು ಬಿಟ್ಟು ಬೇರೆ ಹೇಳೋದಿಲ್ಲ ಅಂತ ತಿಳ್ಕೊಂಡು ತಪ್ಪದು. ಪರಮುಖ್ಯ ವೃತ್ತಿಯಿಂದ ವಿಷ್ಣುವನ್ನೇ ಹೇಳೋದು. ಮುಖ್ಯ ವೃತ್ತಿ ಅಂತ ಇನ್ನೊಂದಿದೆಯಲ್ಲ, ಅದರಿಂದ ಯಾವುದನ್ನು ಹೇಳ್ತಾ ಇದೆ? ಈ ಕರ್ಮಾದಿಗಳನ್ನು ಹೇಳೋದ್ರಿಂದ ಅವು ಕೂಡ ಏನಾಗಿವೆ? ವೇದಾದಿ ಪ್ರತಿಪಾದಕವೇ ಪ್ರತಿಪಾದ್ಯವೇ ಆಗಿರೋದ್ರಿಂದ ವಿಷ್ಣುವು ಮುಖ್ಯವಾಗಿ ಪರಮ ಮುಖ್ಯವರಿಂದ ವಿಷ್ಣುವೇ ಪ್ರತಿಪಾದ್ಯ. ಇವೆಲ್ಲ ಏನೋ ಮುಖ್ಯ ವೃತ್ತಿಯಿಂದ ಕೆಲವು ಅಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯ. ಆದ್ದರಿಂದ ನಾವು ಉಳಿದಕ್ಕೆ ಪ್ರತಿಯೊಬ್ಬ ಉಳಿದನ್ನು ಹೇಳೋದಿಲ್ಲ ಅಂತ ಹೇಳಲಿಲ್ಲ. ಇದೆಲ್ಲಿಗೆ ಹೋಗುತ್ತೆ? ರೋಡ್ ಮೈಸೂರು ರೋಡ್ ಅಂತ ಕರೆದ, ಮೈಸೂರು ಚನ್ನಪಟ್ಟಣಕ್ಕೆ ಹೋಗುತ್ತೆ ಅಂತ. ಚನ್ನಪಟ್ಟಣಕ್ಕೆ ಹೋಗ್ತೀನಿ ಮೈಸೂರಿಗೆ ಹೋಗುತ್ತೆ ಅಂತ ಕೇಳಿದರೆ, ಚನ್ನಪಟ್ಟಣಕ್ಕೆ ಹೋಗುತ್ತೆ ಅನ್ನೋ ಮಾತು ಮೈಸೂರಿಗೆ ಹೋಗುತ್ತೆ ಅನ್ನೋ ಮಾತು ವಿರುದ್ಧನ? ಇಲ್ಲ. ಯಾಕೆ? ಚನ್ನಪಟ್ಟಣಕ್ಕೆ ಹೋಗೋನು ಚನ್ನಪಟ್ಟಣ ಸಾಕಷ್ಟೇ ಹೊರತು ಅವನಿಗೆ ಮೈಸೂರು ಹೋಗುತ್ತೆ ಬೇಕಿಲ್ಲ ಅವನಿಗೆ. ಆದರೆ ಮುಖ್ಯವಾಗಿ ಹೋಗೋದು ಎಲ್ಲಿಗೆ? ಅದು ಮೈಸೂರಿಗೆ ಹೋಗುತ್ತೆ. ಅದು ಮಧ್ಯ ಬರೋಕ್ಕೆಲ್ಲ ಅಂಡರ್ಸ್ಟುಡ್. ಅದು ಮೊದಲು ಅದಕ್ಕೂ ಹೋಗುತ್ತೆ, ಏನು ಯೋಚನೆ ಇಲ್ಲ. ಸೊ ವೇದಕ್ಕೆ ಮುಖ್ಯಾರ್ಥ ಹೇಳ್ತಿರೋದು ನಾವೀಗ. ಮುಖ್ಯವಾಗಿ ಹೇಳಬೇಕಾದ ರೋಡನ್ನು ಏನಂತ ಹೇಳ್ತಾರೆ? ಎಲ್ಲಿ ಎಂಡಾಗುತ್ತೋ ಅಲ್ಲಿ ಹೇಳ್ತಾರೆ ಹೊರತು ಮಧ್ಯೆ ಮಧ್ಯೆ ಹೇಳೋದಿಲ್ಲ. ಗೊತ್ತಾಯ್ತಾ? ಅಲ್ಲಿಂದ ಹೇಳ್ಬೇಕಾದ್ರೆ ರೀತಿ ಅದು ಬಿಟ್ಟುಬಿಟ್ಟು ಅದರಿಂದ ಇನ್ನೊಂದು ಊರಿಗೆ ಹೋಗುತ್ತೆ ಅನ್ನೋದು ವಿರುದ್ಧವಾಗಲಿಲ್ಲ. ಪರಮ ಮುಖ್ಯ ವೃತ್ತಿಯಿಂದ ಒಂದು ಊರಿಗೆ ಹೋಗುತ್ತೆ ಅನ್ನೋ ರಸ್ತೆಯ ಮಾತು
ಉಳಿದೂರುಗಳು ಹೋಗೋದಿಲ್ಲ ಅಂತ ಅರ್ಥ ಕೊಡೋದಿಲ್ಲ. ಮುಖ್ಯವಾಗಿ ಅಲ್ಲಿಗೆ ಹೋಗುತ್ತೆ ಅಂತ ಅರ್ಥ ಆದ್ರಿಂದ ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತಕ್ಕಂಥ ಎಲ್ಲಾ ಶಬ್ದಗಳು ಕೂಡ ಕರ್ಮಾದಿಗಳನ್ನು ಕೂಡ ಯಥಾಯೋಗ್ಯವಾಗಿ ಹೇಳೋದ್ರಿಂದ ಕರ್ಮಾದಿ ಲೋಪವಾಗಲೇ ಇಲ್ಲ. ಇದು ಯಾರೇ ಸಮಸ್ಯೆ ಬರುತ್ತೆ? ಒಂದು ಪದಕ್ಕೆ ಒಂದೇ ಅರ್ಥ ಅಂತ ಹೇಳಿದ್ರೆ ಸಮಸ್ಯೆ. ಒಂದೇ ಅರ್ಥ ಅಲ್ಲಲ್ಲ, ಒಂದೇ ಅರ್ಥ ಆದ್ರೆ ಎಷ್ಟಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು. ಈ ಉದಾಹರಣೆಗೆ ಒಂದು ಧಾನ್ಯ ಇದೆ, ಧಾನ್ಯ ಅಷ್ಟೇ, ಅದನ್ನೇನು ಮಾಡಕ್ಕೆ ಬರೋದಿಲ್ಲ. ಎಕ್ಸ್ಚೇಂಜ್ ಮಾಡೋದು ಏನಾದ್ರು ಮಾಡ್ಕೋಬೋದು ಅಷ್ಟೇ, ಮಾರಿ ದುಡ್ಡು ಮಾಡ್ಕೋಬೋದು. ದುಡ್ಡಿದೆ ಏನು ಮಾಡ್ಬೋದು? ಅದನ್ನ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು. ದುಡ್ಡಿನ ಗೊತ್ತಾ, ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸಕ್ಕೆ ಬರೋದು. ಈ ವೇದ ಶಬ್ದದ ಹಾಕಿ ಯಾವುದಕ್ಕೆ, ಮುಖ್ಯವಾಗಿ ಲಕ್ಷ್ಮಿ, ಪ್ರತಿಪಾದ್ಯ ನಾರಾಯಣ, ಆದರೆ ಉಳಿದೆಲ್ಲ ಕೂಡ ಏನದು ಯಥಾಯೋಗ್ಯವಾಗಿ ಉಪಯೋಗಿಸ್ಬೋದು. ಆದರೆ ಕೆಲವು ಪದ ಲಿಮಿಟ್ ಆಯ್ತು. ಈಗ ಧಾನ್ಯ ಅಂದ್ರೆ ಧಾನ್ಯ ಅಷ್ಟೇ, ನೀರು ಅಂದ್ರೆ ನೀರು. ಬಸ್ಗೆ ಹೋದ, ಒಂದು 10 ರೂಪಾಯಿ ಟಿಕೆಟ್ ಕೇಳಿ 2 ಬಾಟ್ಲ್ ನೀರು ಕೊಟ್ಟ, ತೊಗೊಂಡೋಗ್ಬೇಕು ಅಂತ ಕೊಡೋದಿಲ್ಲ ಅವನು. ಯಾತಕ್ಕೆ? ದುಡ್ಡು ಕೊಡೋಂತೆ ದೊಡ್ಡ ಮಾರಾಟ ಮಾಡ್ತಾ ಕೊಡ್ಲಾ, ದುಡ್ಡು ಕನ್ವರ್ಟ್ ಮಾಡ್ಬೇಕಾದ್ರೆ ಸಾಧ್ಯ ಇಲ್ಲ. ಸೊ ಈಕ್ವಿಲೆಂಟ್ ಮನಿ ಈಕ್ವಿಲೆಂಟ್ ಅನ್ನೋದು ಈಕ್ವಿಲೆಂಟೇ ಹೊರತು ಮುಖ್ಯವಾಗಿ ಅದಲ್ಲ. ಗೊತ್ತಾಯ್ತಾ? ಇವತ್ತು ಈಕ್ವಿಲೆಂಟ್, ಇವತ್ತು ರಸದಲ್ಲಿ ಹಾಲು ಬರೋದಿಲ್ಲ ಅಂದ್ರೆ ಕಾಯಿ ಹಾಲು ಹಾಕಿದರೆ ಕಾಯಿ ಹಾಲು ಈಕ್ವಿಲೆಂಟೇ ಹೊರತು ಏನಲ್ಲ ಅದು ಈ ಹಾಲಲ್ಲ. ಆದ್ರೆ ಮುಖ್ಯ ವೃತ್ತಿಯಲ್ಲಿ ವಿಷ್ಣುವನ್ನೇ ಹೇಳಬೇಕೆ ಹೊರತು ಇನ್ನೊಬ್ಬರು ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳಿ ಉಳಿದವರಾದ್ರಿಂದ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಲೇಬೇಕಾಗಿಲ್ಲ. ಲೋಕದಲ್ಲಿ ಉಪಯೋಗಿಸ್ತಾರೆ ಇವೆಲ್ಲ ಕೂಡ. ನಾವು ಶಾಸ್ತ್ರಕ್ಕೆ ಯಾರೋ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಿದ್ರಿಂದ ಅವರಿಗೆ ಅರ್ಥನೇ ಮಾಡಕ್ಕೆ ಬರಲಿಲ್ಲ. ಆದ್ರಿಂದ ವಿಷ್ಣು ವಾಚಕ ಅಂತ ಬೇರೆ ವಾಚಕ ಅಲ್ಲ. ಆದ್ರಿಂದಾಗಿನೇ ಗೊತ್ತಾಯ್ತಾ, ವಿಷ್ಣು ವಾಚಕ ಅಂತ ಬೇರೆ, ಕರ್ಮವಾಚಕ ಅಂತ ಬೇರೆ, ಅದಕ್ಕೆ ಸಂಬಂಧ ಅಂತ ಮಾಡಿ ಹಾಕ್ಬಿಟ್ರು. ತಪ್ಪದು. ಪರಮುಖ್ಯ ಮೋಸ್ಟ್ ಇಂಪಾರ್ಟೆಂಟ್. ಆ ಪದ ಅವರಿಗೆ ಗೊತ್ತಿಲ್ಲ. ಪರಮುಖ್ಯ ಅದೇ ವೃತ್ತಿ, ಮುಖ್ಯ ವೃತ್ತಿ, ಪರಮುಖ್ಯ ವೃತ್ತಿಯಲ್ಲೂ ತಾರತಮ್ಯ ಇದೆ. ದೇವತಾರ ತಾರತಮ್ಯ ಹೇಗೋ ಹಾಗೆ ಮುಖ್ಯ ವೃತ್ತಿಯಲ್ಲೂ ತಾರತಮ್ಯ ಇದೆ. ಅದು ಅವರಿಗೆ ಅರ್ಥ ಆಗಿದ್ರೆ ಆಗ್ತಿತ್ತು, ಅರ್ಥ ಆಗ್ಲಿಲ್ಲ ಅವರಿಗೆ. ಅದೇ ಅರ್ಥ ಮಾಡ್ಕೊಳ್ಳೋದು ಬೇಕೂ ಇರಲಿಲ್ಲ. ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ಕಾನ್ಸೆಪ್ಟೇ ಗೊತ್ತಿಲ್ಲ ಹೇಳಿದ. ಯಾಕಂದ್ರೆ ಒಬ್ಬ ಹಠ ಮೊದಲು ಒಪ್ಪಲಿಲ್ಲ ಅಜ್ಞಾನ, ಆಮೇಲೆ ಒಪ್ಪೋದಿಲ್ಲ ಹಠ. ಗೊತ್ತಾಯ್ತಾ? ಮನುಷ್ಯರು ಸ್ವಭಾವ. ಹೇಳಿದ್ದೇನೆ ಏನ್ ಮಾಡಕ್ಕೆ ಇಷ್ಟಪಡ್ತಾನೆ, ಓಪನ್ ಆಗಿರೋದಿಲ್ಲ. ಅದು ತಪ್ಪಾಗುತ್ತೆ. ಹಠ ಇರಬಾರ್ದು. ಅದು ಎಲ್ಲ ಮತದವರಿಗೂ ಮೊದಲಿದ್ದೆಲ್ಲ ಏನಂದ್ರೆ ಫಸ್ಟ್ ಹಠದ ಅಜ್ಞಾನದಿಂದ ಶುರುವಾಯಿತು, ಆಮೇಲೆ ಹಠಕ್ಕೆ ಕನ್ವರ್ಟ್ ಆಯಿತು. ಗೊತ್ತಾಯ್ತಾ? ನಮ್ಮಲ್ಲಿ ಹಾಗೆ ಒಬ್ಬನೇ ಸೀಟ್ ಇಲ್ಲ ಅಂತ ತಿಳ್ಕೊಂಬೇಡ. ಇನ್ನೂ ಹೇಳಿದ್ರೆ ಇಲ್ಲ, ಮೊದಲು ಕೊಟ್ಬಿಟ್ರೆ ತನ್ನ ಮಾತು ವಾಪಸ್ ತೊಗೊಂಡಾಗತ್ತೆ. ಇಲ್ರಿ ಸಾಧ್ಯ ಇಲ್ಲ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಅದೇ ರೀತಿ ಮಾಡಕ್ಕೆ ಶುರು ಮಾಡ್ತಾನೆ. ಅವ್ನ ಮಾತು ಯಾವಾಗ ಫೇಲ್ ಆಗಿ ಯಾರು ಬಂದರೂ ಹಾಗೆ ಮಾಡ್ತಾನೆ. ಹೈಯರ್ ಆಫೀಸರ್ ತಪ್ಪು ಕೊಟ್ಬಿಡ್ತಾನೆ ಇಮಿಡಿಯೇಟ್ಲಿ. ಕೊಡಾಯ ಹಾಕಿದ್ರೆ ಮತ್ತೆ ಮಾತಾಡೋದು. ಗೊತ್ತಾಯ್ತಾ? ಅದಕ್ಕೆ ವೇದ ಹೇಳ್ತಾ ಹೋದ ತಪ್ಪು ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ಅದೇನಂತಾರೆ ಅದನ್ನ ಪ್ರಭು ಸಂಹಿತ ಅಂತ ಹೆಸರು. ವೇದಕ್ಕೆ ಪ್ರಭು ಸಂಹಿತ. ಅದಕ್ಕೆ ಕ್ವಶನ್ ಮಾಡಾಗಿಲ್ಲ ಅದನ್ನ. ಪ್ರಭು ಸಂಹಿತ ಅಂದ್ರೆ ಏನೋ ಗೌರ್ಮೆಂಟ್ ಆರ್ಡರ್. ಗೊತ್ತಾಯ್ತಾ? ಫ್ರೆಂಡ್ಲಿ ಅಡ್ವೈಸ್ ಬೇರೆ, ಆರ್ಡರ್ ಬೇರೆ. ಅಡ್ವೈಸ್ ಎಂಬುದು ಏನದು ಮಾಡ್ಬೋದು. ಆ ಆರ್ಡರ್ ಏನು ಮಾಡಕ್ ಬರೋದಿಲ್ಲ. ಆರ್ಡರ್ನ ವೇದ, ಅದಕ್ಕೆ ವೇದಗಳನ್ನ ಏನಂತ ಕರೀತಾರೆ? ಅನುಶಾಸನ. ಏತದ್ ಅನುಶಾಸನಂ ಹೇಳ್ಬೇಕಾದ್ರೆ ಸತ್ಯಂ ವಾದ ಧರ್ಮಚ ಏತದ್ ಅನುಶಾಸನಂ. ಇದು ನಡೆಸಲೇಬೇಕು, ಬೇರೆ ದಾರಿ ಇಲ್ಲ. ಕಮ್ಯಾಂಡ್ಮೆಂಟ್ ಇದು. ಅರ್ಥ ಆಯ್ತಾ? ಇದು ಅರ್ಥ ಮಾಡಿಕೊಳ್ಳೋದು ತಲೆ ತೋಚದ ಅರ್ಥ ಬರೋದೇ ಕೆಟ್ಟೋದು. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊತ ಹೊರಟ್ರೆ ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅರ್ಥ ಆಗುತ್ತೆ. ಏನ್ ಬರುತ್ತೆ? ಏತದ್ ಅನುಶಾಸನ. ಅದೇ ಸತ್ಯಂ ವದ ಧರ್ಮಂಚರ ಹೇಳಿದ್ನ ಇದು ಅನುಶಾಸನ. ಶಿಷ್ಯರೆಲ್ಲ ಪಾಠ ಮುಚ್ಕೊಂಡು ಹೋಗ್ತಿದ್ದಾರೆ ಮನೆಗೆ. ಗುರುಕುಲ ವಾಸ ಮುಗಿದೋಗಿದೆ. ಇದಿಷ್ಟು ಸಮರಿ ಹೇಳ್ತಾರೋ, ಇಷ್ಟು ಹೀಗಿರ್ಬೇಕು ನೀವು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದೇನಿದು ಮೈ ಆರ್ಡರ್. ಇದು ವೇದ ಹೇಳಿದಂಥ ನಿಯಮ. ಆದ್ದರಿಂದ ನಾವೆಲ್ಲರೂ ಇದಕ್ಕೆ ಬದ್ಧರು. ಈ ನಿಯಮಕ್ಕೆ ನಾವೆಲ್ಲ, ನಾನು ನೀನು ಎಲ್ಲರೂ ಬದ್ಧರು. ಹೇಳ್ತಾ ಸಹನಾಭವತು ಸಹನೋಭುರಕ್ತು ಅಂತ ಹೇಳ್ತಾ ನಮ್ಮನ್ನು ಒಟ್ಟಿಗೆ ದೇವರು ಕಾಪಾಡಲಿ ಅಂತ ಮುಂದೆ ಉಪಸಂಹಾರ ಮಾಡ್ತಾ. ಅದೆಲ್ಲ ಗೊತ್ತಿರಬೇಕು. ತಥಾಚ ಕರ್ಮಾದಿ ಲೋಪದೋಷ ಅವಯವಾನಾಂ ಅನ್ಯವಾಚಕತ್ವ ಉಪೇತ್ಯೈವ. ಸಾಮಾನ್ಯರಿಗೆ ಏನಾಗ್ಬಿಡ್ತದೋ, ಬುದ್ಧಿ ಇಲ್ದವರಿಗೆ ನೋಡಿದ್ರೆ ವಿಷ್ಣುವಾಚಕ ಅಂತಾರೆ, ಕರ್ಮವಾಚಕ ಅಂತಾರೆ. ಆಗತ್ತೇನ್ರಿ? ಒಂದೇ ಹೇಳ್ಬೇಕಲ್ಲ, ಹೌದು ಚಪಾಡಿ ಹಾಕ್ಬಿಡ್ತಾರೆ. ಬೋದು ಇದ್ದ ಎಕ್ಸಾಂಪಲ್ ಕೊಟ್ಟಾಗ ಅರ್ಥ ಆಗುತ್ತೆ ತಕ್ಷಣ ಅವನಿಗೆ. ಅರ್ಥ ಆಯ್ತಾ? ಅವನಿಗೆ ಅದೇ ಯೋಚನೆ ಮಾಡಕ್ಕೆ ಬಿಡೋದಿಲ್ಲ. ಅವರು ಯೋಚನೆ ಮಾಡಕ್ಕೆ ಬಿಡೋದಿಲ್ಲ. ಬಿಟ್ರೆ ಗೊತ್ತಾಗಿರುತ್ತೆ. ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆ ಕಡೆ ನೋಡ್ಕೊ ಏನ್ ಮಾಡ್ತಾರೆ, ಮೇಲೆ ಎಲ್ಲೋ ಅಟೆನ್ಷನ್ ಡೈವರ್ಟ್ ಮಾಡಿ ತೆಗೆದು ಬಿಡ್ತಾರೆ. ಈಗ ಅಂತ ಇಲ್ಲಿ ತಂದಿರುತ್ತೆ. ಅದು ಗೊತ್ತಾಗಲ್ಲ ಜನಕ್ಕೆ. ಆ ಕಡೆ ನೋಡ್ತಾ ಇರ್ತೀವಿ, ಈ ಕಡೆ ಎತ್ತಿ ಬಿಡ್ತಾರೆ. ನಾವು ಅವೇನಂತಾರ ಚಪ್ಪಾಳೆ ಹಾಕ್ತಾರೆ. ತಮ್ಮ ಅಜ್ಞಾನಕ್ಕೆ ಚಪ್ಪಾಳೆ ಹಾಕೋಬೇಕಷ್ಟೇ, ಗೊತ್ತಾಗ್ಲಿಲ್ಲ ಅಂತೇಳಿ. ನಾವು ಅಷ್ಟು ಜಾಡಾಗಿದ್ರೆ ಏನ್ ಮಾಡ್ತಾರೋ ಅರ್ಥ ಮಾಡಿದ್ದು ಬರಬೇಡ, ಕೆಲ ಎಂಟರ್ ಆಗಬೇಡ ಅಂತ ಹೇಳ್ತಾರೆ. ಆ ವಿಷಯಕ್ಕೆ ಬರಬೇಡ, ಯಾಕಂದ್ರೆ ನೀವು ಗೊತ್ತಾಗ್ಬಿಡ್ತದಲ್ಲ, ಅದು ಹೇಳ್ಬೇಡ. ಅವನಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಗೊತ್ತಾದವನು. ಇದು ಮೋಸ ಮಾಡೋ ರೀತಿ ಅದು. ತಥಾಚನ ಕರ್ಮಾದಿ ಲೋಪ ದೋಷ.
ಅವಯವಾನಾಂ ಅನ್ಯವಾಚಕ. ಅದು ಯಾರಿಗೆ ಸಾಧ್ಯ? ಹಠ ಬಿಡೋದು ಆನೆಸ್ಟಿ ಇದ್ದವ್ರಿಗೆ ಸಾಧ್ಯ, ಹೌದಲ್ಲ? ಹೌದು, ಹಾಗೆ ಹೇಳಿದ್ನಾ? ನೋ ಪ್ರಾಬ್ಲಮ್, ಇದೆಯೇ ಓಕೆ ಅಂತ ಹೇಳಿ. ನಾ ಸರಿಯಾಗಿ ನೋಡಿರೋ, ನಾ ಸರಿಯಾಗಿ ನೋಡಿ ಒಪ್ಪಿಗೆ ತಯಾರಿಲ್ಲ ಅವ್ರು. ನಾನು ಸರಿಯಾಗಿ ನೋಡಿರೋ ಮರ್ಯಾದೆ ಹೋಗ್ಬಿಡುತ್ತೆ ಆ ಥರ, ಹೌದಾ? ಇದು ಇಲ್ಲಿ ಅವರೇ ಸಾರಿ ಅಂತ ಬಿಡಿಸ್ಬಿಟ್ಟು, ದೊಡ್ಡವನು ಕೂಡ ಸಾರಿ ಅಂದ್ಬಿಡ್ತಾನೆ, ನಾನು ನೋಡಲಿಲ್ಲ, ಯಾವುದೋ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತ ಅವ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದ. ಇದೇ ಅದರೊಳಗೆ ಇನ್ನು ನೋಡಲಿಲ್ಲ ಅವರು, ಅವಸರ ಬಿಟ್ಟುಬಿಟ್ಟಿದ್ದ. ನೀವು ತೋರಿಸ್ತಾ ಆಮೇಲೆ ಏನು ಮಾಡ್ತಾನೆ? ಹೌದು ಸಾರಿ ಹುಡುಗರು ಏನು ಮಾಡ್ತಾನೆ? ನನಗೆ ಹೇಳಕ್ಕೆ ಬರ್ತೀನಿ ಬಿಸಾಕ್ಬಿಡ್ತಾನೆ, ಗೆಟ್ ಔಟ್ ಅಂತ. ಇನ್ನೊಮ್ಮೆ ಹೊರಗೊಡಿಸ್ತೇನೆ ಅಂತ ಅದೇನು ಮಾಡಿ ತನ್ನ ತಪ್ಪಿಗೆ ಮುಚ್ಚಿಟ್ಕೋಬೇಕಾಗಿದೆ. ಶೇಷಂ ಕೋಪೇನ ಪೂರಯೇತ್. ಉಳಿದ್ರೆ ಏನು ಮಾಡ್ಬೇಕು ಅವನೀಗ? ಸಿಟ್ಟಿಗಿಟ್ಟು ಮಾಡ್ಕೊಂಡು ತೆಗೆಸ್ಬಿಡು. ಅವನೇನು ಮಾಡ್ತಾನೆ? ಉಳಿದವರೆಲ್ಲ ಅಷ್ಟು ಜೋರಾಗಿ ಹೇಳ್ತಾರೆ ಅಂದರೆ ಸತ್ಯ, ಉಳಿದವರೆಲ್ಲ ಇವನು ಸಪೋರ್ಟ್ ಮಾಡಿಬಿಡ್ತಾನೆ. ಅವನು ಪಾಪ ವ್ಯರ್ಥ ಹೋಗ್ಬಿಡ್ತಾನೆ. ಹಾಗಾಗಬಾರ್ದು. ಇವತ್ತು ನಡೀತಾ ಇರೋದು ಹಾಗೆ, ದುರ್ಮತಗಳು ಉಳ್ಕೊಳ್ಳೋದಕ್ಕೆ ಕಾರಣ ಆಚಾರ ಮಂದಿ ಬರೀತಾರೆ, ಅದನ್ನೆಲ್ಲ ಇಲ್ಲೇ ಬರುತ್ತೆ. ಏನಿದೆ ಎಲ್ಲ ಆಚಾರ ಹೇಳಿರೋ ಮಾತುಗಳೇ. ಯಾತಕ್ಕೆ ಅವರು ತಪ್ಪು ಹೇಳ್ತಾರೆ, ತಪ್ಪನ್ನೇ ಯಾಕೆ ಸಾಧಿಸಕ್ಕೆ ಹೋಗ್ತಾರೆ ಎಂಬುದಕ್ಕೆ ಕಾರಣ ಕೊಡ್ತಾರೆ. ಅವಯವಾನಾಂ ಅನ್ಯವಾಚಕತ್ವ ಉಪೇತ್ಯೈವ ಶಬ್ದಸ್ಯ ಹರೌ ವ್ಯುತ್ಪತ್ತಿ ಅಂಗೀಕಾರೇಣ ನ ಯೋಗ ಅಸಂಭವ ದೋಷೋಪಿ. ಅವಯವಾನಾಂ ಅನ್ಯವಾಚಕತ್ವ ಉಪೇತ್ಯ ಏವ. ಅವಯವ ಶಬ್ದಗಳೆಲ್ಲ ಬೇರೆ ವಸ್ತುಗಳು ಹೇಳುತ್ತೆ ಅಂತ ಒಪ್ಪಿಕೊಂಡೂ ಸಹ ಶಬ್ದಸ್ಯ, ಮುಖ್ಯವಾಗಿ ಶಬ್ದ ಅನ್ನೋದು ಹರವು ಶ್ರೀಹರಿಯಲ್ಲೇ ವ್ಯುತ್ಪತ್ತಿ ಅಂಗೀಕಾರೇಣ, ಶ್ರೀಹರಿಯಲ್ಲೇ ವ್ಯುತ್ಪತ್ತಿ ಅಂದ್ರೇನು? ವಾಚ್ಯವಾಚಕ ಭಾವ ಸಂಬಂಧ ವ್ಯುತ್ಪತ್ತಿ. ವಾಚ್ಯವಾಚಕ ಭಾವ ಸಂಬಂಧ. ಘಟ ಅದೇನದು? ಶಬ್ದ. ಒಂದು ವಸ್ತು ಇದೆ, ಅದು ಏನದು? ಅದೇನದು? ವಾಚಕ, ವಾಚ್ಯ. ಇದು ವಾಚಕ, ಶಬ್ದ ವಾಚಕ, ಪದಾರ್ಥ ವಾಚ್ಯ. ಘಟ ಶಬ್ದದಿಂದ ಘಟ ಅನ್ನೋ ಪದಾರ್ಥ ಏನಾಗಿದೆ? ವಾಚ್ಯವಾಗಿದೆ. ಯಾವುದು ಶಬ್ದ ಯಾವುದು ವಾಚ್ಯ ಅಂತ ಗೊತ್ತಿದ್ರೆ ವ್ಯುತ್ಪತ್ತಿ ಅಂತ ಅರ್ಥ. ಸೊ ವ್ಯುತ್ಪತ್ತಿ ಅಂಗೀಕಾರೇಣ ಯೋಗ ಸಂಭವ ದೋಷೋ ಯೋಗ ಅಸಂಭವ ದೋಷೋಪಿ. ಆದ್ದರಿಂದ ಯೋಗ ವೃತ್ತಿ ಅಂತ ನೀವು ಹೇಳಬಾರ್ದು ಅಂತ ಹೇಳಿದ್ರೆ ಅದು ಹೊರಟೋಯ್ತು ಅಂತ ಹೇಳಿದ್ರು. ಇದಿಷ್ಟು ಎಂಟೈರ್ ತತ್ವಪ್ರಕಾಶಕ್ಕೆಲ್ಲ ಮನನ ಮಾಡಿಸ್ತಾ ಹೋಗ್ತಾರೆ ರಾಯರು. ಇಡೀ ತತ್ವಪ್ರಕಾಶಕ್ಕೆ ಹೇಗೆ ಜೋಡಿಸ್ಬೇಕು ಎಂಬುದನ್ನು ಪೂರ್ತಿ ತೋರಿಸ್ತಾರೆ. ಆ ದೃಷ್ಟಿಯಿಂದ ವಂಡರ್ಫುಲ್ ಅಪ್ರೋಚ್ ಅದು. ಅಲ್ಲಲ್ಲ, ಅವಯವ ಶಬ್ದ ಅಂದರೆ ಯೌಗಿಕ ಅರ್ಥ. ಪಂಕ ಜಾಯತೆ, ಪಂಕ ಅವಯವ, ಜಾಯತೆ ಜ ಅವಯವ, ಪಂಕಜ ಕಮಲ, ಗೊತ್ತಾಯ್ತಾ? ಆದರೆ ಕೆಸಲುಟ್ಟ ಯಾವ್ದು ಬೇಕಾದ್ರೂ ಪಂಕಜ ಆಗ್ಬೋದು, ಅದು ಯೋಗ ವೃತ್ತಿ. ರೂಢಿಯಲ್ಲಿ ಪಂಕಜ ಆದ್ರೆ ಕಮಲ, ಯೋಗ ವೃತ್ತಿಯಲ್ಲಿ ಪಂಕಜ ಅಂದ್ರೆ ನೀರು, ಕೆಸಲುಟ್ಟ ಏನು ಕಪ್ಪೇನೂ ಆಗ್ಬೋದು ಬೇಕಾದ್ರೆ, ಯಾಕೆ ಶಬ್ದ ಇರೋದೇ ಹಾಗೆ. ಸೊ ಪಂಕಜ ಎಂಬುದೆರಡು ಅವಯವಗಳು. ಪಂಕಜ ಎಂಬುದೇನು ಅವಯವೀಯ ಅರ್ಥ. ಆದರೆ ಅವಯವ ಅರ್ಥ ರೂಢಾರ್ಥ, ಅವಯವಶಃ ಬಂದ ಅರ್ಥ ಯೌಗಿಕ ಅರ್ಥ. ಆದ್ದರಿಂದ ಅದು ಕೂಡುತ್ತೆ, ಏನು ಯೋಚನೆ ಇಲ್ಲ ಅಂತ ಹೇಳಿ. ರೂಢಾರ್ಥ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕುಶಲ ಒಂದರ್ಥ, ಜಾಣ ಅಂತ ಅಷ್ಟೇ ಅರ್ಥ. ಅವಯವಶ ಅರ್ಥ ಬೇರೆ. ಕುಶಲ ಅಂದ್ರೆ ಕುಶಾನ್ ಲಾತಿ ಇತಿ ಕುಶಲಃ, ದರ್ಭೆ ತರೋಣ ಅಂತ ಅರ್ಥ ಅದಕ್ಕೆ. ಆಕ್ಚುಲಿ ಎಲ್ಲಿಗೆ ಲಿಮಿಟ್ ಆಗೋಯ್ತದೋ ಜಾಣ ಅಂತ ಅಷ್ಟೇ ಆಯ್ತು. ಬರೀ ದರ್ಭೆ ತರೋಣ ಜಾಣನಾಗಿರ್ಬೇಕಲ್ವರ್ ಏನಾಗುತ್ತೆ? ಕೈ ಕೊಯ್ದು ಬಿಡುತ್ತದು, ಹುಷಾರ ತೆಗಿತಾರೆ. ಗುಲಾಬಿ ಹೂ ಬಿಡಿಸೋದು, ಕೈ ದಾಸೋರು ವಸ್ತ್ರನೂ ಸಿಕ್ಕಾಕೋಬಾರ್ದು, ಹೂ ಬಂದಿರಬೇಕು. ಇವೆರಡು ಬಂದು ಹೂವೇ ಬರಲಿಲ್ಲ. ಮತ್ತೆ ವಸ್ತ್ರ ಹೋಯ್ತು, ಕೈ ಹೋಯ್ತು, ಹೂ ಇಲ್ಲೇ ಇಲ್ಲ. ಅದು ಹೂ ತಂದೆ ಎರಡು ಬಂತು, ಅದು ಉಪಯೋಗ ಇಲ್ಲ. ಹೂ ಮಾತ್ರ ತಂದು ಏನೋ ಮಾಡ್ಕೋಬಾರ್ದು, ಅದು ಜಾಣ. ಗೊತ್ತಾಯ್ತಾ? ಅದು ಜಾಣ ಅಂತ ಯಾಕೆ? ಅದು ಕುಶಲ ಅಂತಾಗಿ ಕುಶಲ ಇದ್ಕೊಂಡು ಜಾಣ ಅಂತ ಆಗೋಯ್ತು. ದರ್ಭೆ ತರೋ ಅಂತ ಅರ್ಥ ಹೋಗೇ ಬಿಡುತ್ತೆ. ಅದು ಅವಯವಶ ಅರ್ಥ. ತಥಾಪಿ ಅನವಸ್ಥಾಂ ದುರೂಢಿ ಯೋಗೋ ವಿನಾ ಕಶ್ಚಿನ್ನೈವಾರ್ಥೋ ವೇದಗೋ ಭವೇತ್. ತಥಾಪಿ ಯೌಗಿಕೋ ಮುಖ್ಯ ಸರ್ವತ್ರಾಸ್ತಿ ಸ ವೈದಿಕೆ. ಅನವಸ್ಥಾ ನಿವೃತ್ತ್ಯರ್ಥಂ ಯೌಗಿಕೆ ರೂಢಿಕಲ್ಪನಾ ಇತಿ. ರೂಢಿಮೇವ ಸಮಾಶ್ರಿತ್ಯ ವಿಭಜ್ಯಾರ್ಥಾನ್ಯಥಾ ಕ್ರಮಂ ನಿರ್ದೋಷ ಗುಣಪೂರ್ತ್ಯರ್ಥಂ ವಿಷ್ಣು ಯೋಗಾರ್ಥಮಾನಯೇತ್. ಪಶ್ಚಾದೇವ ಯಥಾ ಯೋಗಂ ಇತರೇಷ್ವಪಿ ಸನ್ನಯೇತ್ ಇತ್ಯುಕ್ತೆ ರೀತಿ ಭಾವ. ಅದು ಕೊಟೇಶನ್ ಕೊಡ್ತಾರೆ. ಈಗ ಏನೇನೋ ರೂಢಿ ಯೋಗೌ ವಿನಾ ಕಶ್ಚಿತ್ ನ ಏವ ಅರ್ಥಃ ವೇದಗಃ ಭವೇತ್. ತಥಾ ಅಪಿ ಯೌಗಿಕಃ ಮುಖ್ಯಃ ಸರ್ವತ್ರ ಅಸ್ತಿ ಸಹ ವೈದಿಕೆ. ಅನವಸ್ಥಾ ನಿವೃತ್ತ್ಯರ್ಥಂ, ಅನವಸ್ಥಾ ಅಂದರೆ ಸೇರಿಸಬಾರದು. ಅನವಸ್ಥಾ ನಿವೃತ್ತ್ಯರ್ಥಂ ಯೌಗಿಕೆ ರೂಢಿಕಲ್ಪನಾ ಇತಿ. ಒಂದು ವಾಕ್ಯ. ರೂಢಿಮೇವ ಸಮಾಶ್ರಿತ್ಯ ವಿಭಜ್ಯಾರ್ಥಾನ್ ಯಥಾ ಕ್ರಮಂ ನಿರ್ದೋಷ ಗುಣಪೂರ್ತ್ಯರ್ಥಂ ಅಥವಾ ನಿರ್ದೋಷ ಆಗಿಬಿಟ್ಟಿದೆ. ನಿರ್ದೋಷ ಗುಣಪೂರ್ತ್ಯರ್ಥಂ ವಿಷ್ಣು ಯೋಗಾರ್ಥಮಾನಯೇತ್. ಪಶ್ಚಾದೇವ ಯಥಾ ಯೋಗಂ ಇತರೇಷ್ವಪಿ ಸನ್ನಯೇತ್ ಇತ್ಯುಕ್ತೆ ಇತಿ ಭಾವ. ರೂಢಿಯೋಗವು ವಿನ, ರೂಢಿ ಮತ್ತು ಯೋಗ
ರೂಢಿ ಒಟ್ಟರ್ಥ, ಯೋಗ ಪದಶಃ ಅರ್ಥ. ಅವನು ಬಿಟ್ರೆ ಅನ್ಯ ಅರ್ಥ ಕಶ್ಚಿದಪಿ ವೇದಗಾನ ಭವೆ. ವೇದಕ್ಕೆ ಎರಡರ್ಥನೇ ಮಾಡಬೇಕು. ಇಲ್ಲ ರೂಢಿ ಅರ್ಥ ಏನಾಗಿರಲಿಲ್ಲ ಯೋಗಿಗೆ ಅರ್ಥ ಮಾಡಬೇಕಷ್ಟೆ. ತಥಾಪಿ ಆದರೂ ಸಹ ಅವೆರಡರಲ್ಲೂ ಕೂಡ ಯೌಗಿಕೋ ಮುಖ್ಯ. ಯೋಗಾರ್ಥ ಎಂಬುದೇನದು ಬಹಳ ದೊಡ್ಡದು. ಸರ್ವತ್ರಾಸ್ತಿ ಸವಿ, ವೇದಗಳಲ್ಲಿ ಎಲ್ಲ ಕಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ವತ್ರಾಸ್ತಿ ಸವೈದಿಕೆ. ಪ್ರತಿಯೊಂದು ಸಮಯದಲ್ಲೂ ಕೂಡ ರೂಢಾರ್ಥ ಯೌಗಿಕ ಅರ್ಥ ಮಾಡಬೇಕು. ಯೌಗಿಕ ಅರ್ಥಕ್ಕೆ ಯಾವಾಗಲೂ ಪ್ರಾಮಿನೆನ್ಸ್ ಕೊಡಬೇಕು ಅಂತ ಹೇಳಿದರು. ಅದು ಬೇರೆ, ಆ ಅರ್ಥ ಬೇರೆ. ಯೌಗಿಕ ರೂಢಿಯೊಳಗೆ ಮತ್ತೆ ಅದರಲ್ಲಿ ಸಬ್ ಕ್ಲಾಸಿಫಿಕೇಶನ್. ಇಂದ್ರ ಶಬ್ದಕ್ಕೆ ಇಂದ್ರ ಅಂತ ಅರ್ಥ. ಇಂದ್ರ ಶಬ್ದ ನಾರಾಯಣ, ವಿದ್ವದ್ ರೂಢಿ. ಇಂದ್ರದೇವರು ಅದು ಅಜ್ಞ ರೂಢಿ. ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ ಅಂತ ಅದರಲ್ಲಿ ವಿಭಾಗ. ಇವೆರಡರಲ್ಲಿ ಸಬ್ ಡಿವಿಷನ್ಸ್. ಮತ್ತೆ ಅನವಸ್ಥಾ ನಿವೃತ್ತ್ಯರ್ಥಂ ಯೌಗಿಕೆ ರೂಢಿ ಕಲ್ಪನಾ ಇತಿ. ಅನವಸ್ಥಾ ನಿವೃತ್ತ್ಯರ್ಥಂ ಯೌಗಿಕೆ ರೂಢಿ ಕಲ್ಪನಾ. ಅನವಸ್ಥಾ ಆಗಬಾರದು. ಏನು ಅನವಸ್ಥಾ ಆಗಬಾರದು? ಯೋಗದಲ್ಲಿ ಮತ್ತೆ ಯೋಗ ಮಾಡ್ತೀವಿ ಅಂತ ಹೇಳೋದಕ್ಕೋಸ್ಕರ ಹೇಳಬಾರದು. ಅದಕ್ಕೋಸ್ಕರ ವಿದ್ವದ್ ರೂಢಿ ಅಂತ ಹೆಸರಿಟ್ರು. ಅದಕ್ಕೆ ಯೌಗಿಕ ಅರ್ಥಕ್ಕೆ ಏನಂತ ಹೆಸರಿಟ್ರು? ವಿದ್ವದ್ ರೂಢಿ ಅಂತ ಹೆಸರಾಯ್ತು. ರೂಢಿ ಕಲ್ಪನಾ ಇತಿ. ಅನವಸ್ಥಾ ದೋಷ ಬಾರದೇ ಎಲ್ಲಕ್ಕೋಸ್ಕರವಾಗಿ. ಅನವಸ್ಥಾ ದೋಷಕ್ಕೇನು ಯೌಗಿಕ ಅರ್ಥಕ್ಕೆ ಇನ್ನೊಂದು ಯೌಗಿಕ ಅರ್ಥ ಮಾಡ್ತೇನೆ ಅಂತ ತೌಚಿದೆಲ್ಲ ಹೇಳ್ತಾ ಹೋಗ್ಬಿಟ್ರೆ ಏನಾಗುತ್ತೆ? ಎಡ್ಲೆಸ್ ಆಗಿಬಿಡುತ್ತೆ. ಅದಕ್ಕೇನು ಮಾಡಬೇಕಾಗ? ಯೌಗಿಕ ಅರ್ಥ ಮಾಡಬೇಕು. ಅದಕ್ಕೆ ಹೇಳಿಲ್ಲ ಆಚಾರ ಅಪಾಲ ಶಬ್ದಕ್ಕೆ ಅರ್ಥ ಹೇಳ್ಬಿಟ್ರು. ಅದೇನು ಇವನ್ ಪ್ರಕಾರ ಅಪಾಲ ಅಂತ ತೊನ್ನು ರೋಗದವಳು ಅಂತ ಅರ್ಥ. ಇವನ್ ಡಿಕ್ಷನರಿ ಪ್ರಕಾರ ಅಲ್ಲಿರೋದೇನೋ ನವಯೌವನ ಅಂತ ಅಲ್ಲಿರೋದು. ಯೋಗಿ ಮುಖ್ಯವಾದ ವಿದ್ವದ್ ರೂಢಿ ಇರೋದು ಗೊತ್ತಾಯ್ತು. ಇವ್ರಿಗೆ ಅರ್ಥ ನಮ್ಗೆ ಈ ಅರ್ಥ ತಿಳ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ನಿಮ್ಗೆ ಯೋಗ ಶಬ್ದ ಅರ್ಥನೇ ಗೊತ್ತಿಲ್ಲ, ವೇದ ಶಬ್ದದ ಅರ್ಥ ತಿಳಿದವ್ರು ಬರ್ತಾನೆ ಕೇಳಿ ಅಂತ ಹೇಳಿದ್ರು. ಬಂತ ಪಟ್ಟಂತ ಅದೇ ಅರ್ಥ ಹೇಳ್ಬಿಟ್ಟು ಇವತ್ತು ವೇದ ತಿಳಿದವನು. ಆದ್ದರಿಂದಾನೆ ತಿಳಿದವಳಿಕೆ ಇದ್ದವರು ಉಪಯೋಗಿಸಿದರೆ ಅದು ವಿದ್ವದ್ ರೂಢಿ. ನಾವು ತಿಳಿಸಿ ಹೇಳಿದ್ರೆ ಯೌಗಿಕ ಅರ್ಥ ಅಷ್ಟೆ. ತಿಳಿಸಿ ಹೇಳಿದಾಗ ಯೌಗಿಕ ಅರ್ಥ. ಕೆಲವೊಮ್ಮೆ ಆಚಾರ್ಯ ಯೌಗಿಕ ಅರ್ಥವನ್ನು ಹೇಳಿ ಪ್ರೂವ್ ಮಾಡಿ. ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಹೇಳಬೇಕಾದ್ರೆ ಎಲ್ಲ ಯೌಗಿಕ ಅರ್ಥ ಹೇಳಿ ಶುರು ಮಾಡಿ. 100 ಅರ್ಥ ಅಂತ ಹೇಳಿದ್ರಲ್ಲ, ಎಲ್ಲ ಬಿಡಿಸಿ ಶುರು ಮಾಡ್ಬಿಟ್ಟು ಯೌಗಿಕ ಅರ್ಥ. ಇಲ್ಲಿ ರೂಢಿ ಅರ್ಥ ವಿದ್ವದ್ ರೂಢಿ ಇಲ್ಲಿ ಹೇಳ್ಬಿಟ್ಟು. ಹೀಗಾಗಿ ಯಾವ ಸಭೆಗೆ ಏನು ಹೇಳಬೇಕು ಆ ರೀತಿ ಹೇಳಬೇಕು. ಅವರಿಗೆಲ್ಲ ಯೌಗಿಕ ಅರ್ಥ ತಿಳ್ಕೊಳ್ಳೋ ಶಕ್ತಿನೂ ಇಲ್ಲ. ರೂಢಿ ಅರ್ಥ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಅವಾಗ ಯಾರು ಬೇಕು ಅದಕ್ಕೆ? ತುಂಬ ಜನಕ್ಕೆ ಅರ್ಥ ನೋಡಪ್ಪ ನಿಮಗೆ ಯಾರಪ್ಪ ಭಾರಿ ಬೇಕಾದ ಅವ್ರನ್ನ ಕೇಳಿ ಹೇಳ್ತಾರೆ ಅಂತ ಅವ ಸಮಸ್ಯೆ ಬರೋದಿಲ್ಲ. ಯಾಕಂದ್ರೆ ಇವರಿಗೆ ಅರ್ಥ ಆಗಲ್ಲ. ಅವ್ರು ಹೇಳ್ಬಿಟ್ಟು ಎಷ್ಟೊಂದು ಬಿಡುತ್ತೆ ಓಕೆ ಅಂದ್ಬಿಡ್ತಾರೆ. ಆ ಥರ ಅದೇನಾಯ್ತು ಅಲ್ಲಿಗೆ? ಅದು ಅವನಿಗೆ ಒಪ್ಪಿಕೊಂಡ. ನಮ್ಮವ್ರು ಹೇಳ್ತಾರೆ ಅವ್ರು ಜ್ಞಾನಿಗಳಾದ್ದರಿಂದ ಅರ್ಥ ಒಪ್ತೇನೆ. ಜ್ಞಾನಿಗಳ ಅರ್ಥ ಹೇಳಿದ್ರೆ ವಿದ್ವದ್ ರೂಢಿ ಅಂತ ಆಯ್ತಾರೆ. ಜ್ಞಾನಿಗಳ ಅರ್ಥ ಒಪ್ತೇವೆ ಅಂದರೆ ವಿದ್ವದ್ ರೂಢಿ ಆಗಿದೆ ಅಂತ ಅರ್ಥ. ಹೌದು, ವಿಷ್ಣು ಕೆಲವೆಲ್ಲ ಒಳಗೋದು. ಕಾಲಹ ಮುಂದೆ ಬಂತು, ಜೀವ ಅಂತ ಬಂತು. ಅವಕ್ಕೇನು ಮಾಡ್ಬೇಕಾಗ? ಜೀವ ಅಂದ್ರೆ ರೂಢಿ ಅರ್ಥ ಏನು? ಜೀವ ಅಂತ ಅರ್ಥ. ಅದು ಇಟ್ಕೊಂಡ್ಬಿಟ್ರೆ ಪಂಜಿತ ಆಗುತ್ತಾಗ. ಗೊತ್ತಾಯ್ತಾ? ವಿಷ್ಣು ಜೀವ ಅಂತ ಜೀವೋಭಿನಯತ ಸಾಕ್ಷಿ ಬಂದಾಗ ಜೀವ ನೋಡಿದ್ರೆ ಆ ಜೀವ ಎಷ್ಟು ವಿಷ್ಣು ಅಂತ ಅಲ್ಲಿ ಬಂದು ಜೀವ ಅಂತ ಇಲ್ಲಿ ಬಂದ್ರೆ ವಿಷ್ಣುರ್ ಜೀವ, ವಿಷ್ಣುವೇ ಜೀವ, ಅದ್ವೈತ ಬಂತಲ್ಲ ಅಂತ ತಿಳ್ಕೊಂಡ್ರೆ ಆಗ ಇಲ್ಲಿ ಜೀವಾರ್ಥಕ್ಕೆ ರೂಢಿ ಅರ್ಥ ಮಾಡಬಾರ್ದು. ಏನ್ ಮಾಡಬೇಕು? ಪ್ರಾಣಧಾರಣ ಜೀವ, ಜೀವನ ಹೇತುತ್ವ ಜೀವ, ಆದ್ರಿಂದ ವಿಷ್ಣು ಅಂತ ಅರ್ಥ ಮಾಡೋದು. ಯೌಗಿಕ ಅರ್ಥ ತಿಳಿತಾ? ಆಮೇಲೆ ಜ್ಞಾನಿಗಳಿಗೆ ಜೀವ ಶಬ್ದ ಮುಖ್ಯ ಅರ್ಥ ಏನಾಗುತ್ತೆ? ಅವರಿಗೆ ವಿಷ್ಣು ಅಂತಾರೆ. ಈ ಜೀವ ಆತರ ಪ್ರತಿಬಿಂಬ ಆಗಿದ್ದಕ್ಕೆ ಜೀವ, ಇಲ್ಲದೋದ್ರೆ ಆ ಬರ್ತಾನೆ ಇರಲಿಲ್ಲ. ಅದು ಹೈಯರ್ ಸ್ಟೇಜ್ ಯೋಚನೆ. ಒಂದರ್ಥದಲ್ಲಿ ಎಷ್ಟು ಸಾಕು ಅಂತ ಹೇಳಿದರು. ರೂಢಿಮೇವ ಸಮಾಶ್ರಿತ್ಯ ವಿಭಜ್ಯಾರ್ಥಾನ್ ಯಥಾಕ್ರಮಂ ವಿದೋಷ ಗುಣಪೂರ್ತ್ಯರ್ಥಂ ವಿಷ್ಣು ಯೋಗಾರ್ಥಮಾನಯೇ. ಒಟ್ಟಿನ ಮೇಲೆ ವಿದೋಷ ಅನ್ನೋ ತಪ್ಪಾಗಲ್ಲ, ಛಂದಸ್ ದೃಷ್ಟಿ ಹೇಳ್ಬೇಕಷ್ಟೆ. ಅಲ್ಲಿ ಏನಾಗಿದೆ? ವಿದೋಷ ಅಂತಿದ್ರು ಸರಿ ಅಥವಾ ನಿರ್ದೋಷ ಅಂತ ಇದ್ರು ಸರಿ. ಅಲ್ಲಿ ಏನಾಗ್ಬಿಟ್ಟಿದೆ? ನಿರ್ದೋಷ ಅಂತ ಆಗ್ಬಿಟ್ಟಿದೆ. ಅದು ಎರಡೂ ಇಲ್ಲಿ ತಪ್ಪಾಗ್ಬಿಟ್ಟು. ಈಗ ನಿರ್ದೋಷ ಅಲ್ಲ ವಿದೋಷನ ಅಲ್ಲ, ಬೇರೆ ಆಗಿದೆ. ಬರೀ ನಿರ್ದೋಷ ಓಕೆ, ಬರೀ ವಿದೋಷ ಓಕೆ. ನಿರ್ದೋಷ ಗುಣಪೂರ್ತ್ಯರ್ಥಂ ಅಥವಾ ವಿದೋಷ ಗುಣಪೂರ್ತ್ಯರ್ಥಂ ವಿಷ್ಣು ಯೋಗಾರ್ಥಮಾನಯೇ. ವಿಷ್ಣುವಿನ ಯೋಗಾರ್ಥವನ್ನ ಮತ್ತೆ ಎರಡು ನಮಗೆ ಗೊತ್ತಿರಬೇಕು. ದೇವರ ಅರ್ಥ ಮಾಡೋದು ವಿದೋಷ ಗುಣಪೂರ್ತಿ, ನಿರ್ದೋಷ ಗುಣಪೂರ್ತಿ. ದೋಷ ದೂರತ್ವ ಹೇಳೋ ರೀತಿಯಲ್ಲಿ ಅರ್ಥ ಮಾಡಬೇಕು ಮತ್ತು ಗುಣಪೂರ್ಣತ್ವ ಬರೋ ರೀತಿಯಲ್ಲಿ ಅರ್ಥ ಮಾಡಬೇಕು. ಹೊರತು ಬೇರೆ ಅರ್ಥ ಮಾಡಬಾರ್ದು. ನಿನ್ನೆ ಬಂತಲ್ಲ ದುಃಖಿ ಅಂತ ಇದೆ. ದುಃಖಿ ಶಬ್ದ ದುಃಖ ಉಳ್ಳವರು ಅಂತ ಅರ್ಥ ಮಾಡಿಬಿಟ್ರೆ ಏನು ಬಂತಲ್ಲ? ಆಗ ಇಷ್ಟು ದೋಷ ಬಂತು, ಅದು ಅರ್ಥ ತೆಗೆದು ಬಿಡ್ಬೇಕೀಗ. ಹಾಗಿದ್ರೆ ಶಬ್ದ ಇದೆ, ಈಗ ಬಿಡಕ್ಕೆ ಬರೋದಿಲ್ಲ. ಅದು ಎಲ್ಲಿಗೆ ಯಾವ ಕನ್ವರ್ಟ್ ಆಗ್ಬೇಕು? ಅದೀಗ ಗುಣಪೂರ್ಣ ಹೇಳಿದ್ರು. ಗುಣಪೂರ್ಣ ಯಾವಾಗ ಬರುತ್ತಾಗ ಇನ್ನೊಂದು ಅರ್ಥ ಇದೆ, ದುಃಖ ಸ್ವಾಮಿ ಅಂತ ಅರ್ಥ ಇದೆ. ಆ ಅರ್ಥ ಹೇಳಿದ್ರೆ ಬೋಧಾಯ್ತು ಅಷ್ಟೇ. ಯಾವ ರೀತಿ ಗುಣ ಆಗುತ್ತೆ ತೋರಿಸ್ತಾ ಹೋದ್ರೆ ವೆರಿ ಸಿಂಪಲ್. ಕೊನೆಗೆ ಹೇಳ್ತಾರೆ ಪಲ್ಯಕ್ಕೆ ಏನೇ ಹಾಕ್ಲಿಕ್ಕೆ ಹೇಳ್ತಾರೆ. ಒಟ್ಟು ಪಲ್ಯ ಕೆಡಬಾರ್ದು ಆ ರೀತಿ ಹಾಕೋದು. ಕೊನೆಗೆ ಏನು ಹೇಳ್ತಾರೆ ಅದಕ್ಕೆ?
ಕೊನೆಗೆ ಏನೋ ಆಗ್ಬಿಡ್ಬೇಕು, ಏನೋ ಹಾಕೋತಾರ ಹೇಳಿದ್ದೆಲ್ಲ ಹಾಕ್ಬೇಕಾಗಿಲ್ಲ. ಅದೇನಾಗಿರ್ಬೇಕು ಕೊನೆಗೆ ಕರೆದಾಗ ಸಾರು ಸಾರು ಹುಡಿ ಹುಡಿ ಆಗ್ಬೇಕೆ ಹೊರತು ಏನೋ ಹೇಳಿದ್ದು ಕೊನೆಗೆ ಏನೋ ಆಗೋಯ್ತು ಅಂತ ಕೇಳಿದ್ರೆ ಗಣೇಶನ ರೊಪ್ಪನ್ ಮಾಡಿದ ಅಂತಾರಲ್ಲ ಹಾಗೆ ಮಾಡಬಾರ್ದು ಅಷ್ಟೇ. ಒಟ್ಟು ಗಣೇಶನ್ ಮಾಡಪ್ಪ ಅಂತ ಕೊನೆಗೆ ಹೇಳಿದ್ರೆ ಆಗೋ ಹಾಗೆ ಏನಿಗೆ ಎಷ್ಟು ಕೈ ಇರಲಿ ಏನೇ ಹೇಳ್ಕೊಂಡ್ರು ಗಣೇಶ ಅಂತ ನೋಡಿದ್ರೆ ಗೊತ್ತಾಗಬೇಕು ತಕ್ಷಣ, ಅಷ್ಟಿದ್ರೆ ಸಾಕು. ಏನ ಬೇರೆ ಭಾಷೆಗಳನ್ನ ಸಮನ್ವಯ ಮಾಡೋ ಇಲ್ಲಿ ಯಾಕಿಲ್ಲ ಅಂದ್ರೆ ಭಾಷೆಗಳೇ ಲಿಮಿಟೆಡ್ ಆಗಿದ್ದಾಗ ಅದು ಮಾಡೋಕ್ಕೆ ಕಾರಣ ಇಲ್ಲ. ಉದಾಹರಣೆಗೆ ಒಂದು ಅನ್ನ ಸಾರು ಮಾಡೋರು ಬಟ್ಟೆ ಕೇಳಿದ್ರೆ ಅಡಿಗೆಯವ್ರು ಸಾಮಾನ್ಯ ಅಡಿಗೆಯವರು ಇರ್ತಾರೆ, ಅನ್ನ ಸಾರು ಹುಳಿ ಮಾಡ್ತಾರೆ ಅಷ್ಟೇ. ಅವರಿಗೆ ಕೆಲವು ಸ್ವೀಟ್ಸ್ ಬರಲ್ಲ, ಕೆಲವು ಸ್ವೀಟ್ಸ್ ಬರಲ್ಲ, ಕೆಲವು ವೆರೈಟಿ ಸ್ವೀಟ್ ಮಂಡಿಗೆ ಮಾಡಕ್ಕೆ ಬರಲ್ಲ ಅಂತಾರಲ್ಲ ಆ ಟೈಪ್. ಅದರಲ್ಲೂ ತಾರತಮ್ಯ. ಆದರೆ ಇವ್ರಿಗೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಒಪ್ಕೋತಾನೆ ಅಡಿಗೆವನು ಮಂಡ್ಯ ಮಾಡಕ್ಕೆ ಬರೋದಿಲ್ಲ ಅಂತ ಹೇಗೋ ತಾಗಿ ಋಗ್ವೇದಕ್ಕೆ ಅರ್ಥ ಮಾಡಕ್ಕೆ ಬರೋದಿಲ್ಲ, ಒಪ್ಕೊಂಡ್ಬಿಡ್ಬೇಕು ಅವರು. ಒಪ್ಕೊಂಬೋದಿಲ್ಲ, ತಾನು ಸರ್ವಜ್ಞ ಅಂತ ಹೇಳೋದಕ್ಕೆ ಏನು ಮಾಡಿಬಿಡ್ತಾನೆ, ತಲೆ ಸುತ್ತಿದ ಅರ್ಥ ಹೇಳಿ ಹೇಳ್ದ ಯಾರು ಒಪ್ಪದವರು ಸಿಟ್ಟಾಗಿ ಘಟ ಒಟ್ಟದ್ದು ಎರಡನೇ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು ಅಷ್ಟೇ. ಇವನು ಒಪ್ಕೋತಾ ಇಲ್ಲ, ಹಾರ್ಟ್ ಸ್ಪೆಷಲಿಸ್ಟ್ ಹೇಳ್ತಾನೆ ನಾನು ಆರ್ಥೋಪೆಡಿಷಿಯನ್ ಅಲ್ಲ, ಹೋಗ ಆ ಕಡೆ ಅಂದ್ರೆ ಬೋಧ. ಅವನೇ ಹೇಳಿದ ನಾನು ಅದನ್ನೇ ಕೊಡ್ತೀನಿ ಅಂತ ಏನು ಮಾಡ್ತಾನೆ ಅಲ್ಲಿಗೆ, ಅದು ಒಪ್ಕೊಂಡ್ಬಿಡ್ತಾನೆ. ಅವನು ಅಲ್ಲಿ ಹೋಗೋದು ಇಮಿಡಿಯೇಟಾಗಿ ಹೇಳ್ತಾರೆ. ಆ ಜ್ಞಾನ ಇರಬೇಕು. ನಾವು ವೇದಾರ್ಥ ಮಾಡ್ಲಿಕ್ಕೆ ಹೊರಟಿರೋ ಅದೆಲ್ಲ ಬರೋದಿಲ್ಲ, ನಮಗೆ ಇಷ್ಟು ಅರ್ಥ ಮಾಡ್ತೇವೆ. ಅವಾಗ ಏನಾಗುತ್ತೆ, ಬಂದವನಿಗೆ ಪ್ರಾಪರ್ ಗೈಡೆನ್ಸ್ ಅದು. ಸೊ ವೇದಾರ್ಥ ಅವ್ರ ಹತ್ರ ಹೋಗ್ಬೇಕಂತ ಹೋಗ್ತಾನೆ, ಅವಾಗ ಆನ್ಸರ್ ಸಿಕ್ಬಿಡುತ್ತೆ. ಇನ್ನೊಬ್ರು ಇನ್ನೊಬ್ರ ಹತ್ರ ಹೋಗದಂತೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾನೆ ಅವನು, ಎಲ್ಲ ಗೊತ್ತು ಅಂತ ಹೇಳೋದಕ್ಕೆ ಹೋಗಿ ಕೊನೆಗೆ ಆ ಪೇಷಂಟ್ ಕೊಂದು ಹಾಕ್ಬಿಡ್ತಾನೆ, ಆ ಶಬ್ದ ಕೊಂದು ಬಿಡ್ತಾನೆ, ಶಬ್ದನ ಹಾಳು ಮಾಡಿಬಿಡ್ತಾನೆ. ಅದಕ್ಕೆ ಹೇಳಿದ್ದು ಇದೆಲ್ಲ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇ ವಿಭೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರಚರಿಷ್ಯತಿ ಒಂದು ವಾಕ್ಯ ಹೇಳಿದರು. ಯಾವಾಗಲೂ ಕೂಡ ವೇದಾರ್ಥ ಫಸ್ಟ್ ಇತಿಹಾಸ ಪುರಾಣಗಳನ್ನ ಮುಂದಿಟ್ಕೊಂಡು ಅರ್ಥ ಮಾಡಕ್ಕೆ ಶುರು ಮಾಡೋದು. ಇತಿಹಾಸ ಪುರಾಣ ಗೊತ್ತಿಲ್ಲದವನೇನಾದರೂ ವೇದಾರ್ಥ ಮಾಡಕ್ಕೆ ಬಂದರೆ ವೇದಾಭಿಮಾನಿ ಜೊತೆಗಳು ಗಾಬರಿ ಆಗಿಬಿಡ್ತಾರಂತೆ, ಇವನನ್ನು ಹಾಳು ಮಾಡಿಬಿಡ್ತಾನೆ ಇವನು ಅಂತೇಳಿ. ಎಲ್ಲ ಮಡಿಯವ್ರ ಇದ್ಕಾರೆ ಯಾರೋ ಹುಡುಗ ಮಗು ಬಂದ್ಬಿಡ್ತಂತ ತಿಳ್ಕೊಬೇಡ, ಹುಟ್ಟಿ ಅಂತ ಗಾಬರಿ ಆಗ್ಬಿಡ್ತಾರೆ. ನೋಡಿ ಏನು ಮಗು ಹೆದರ್ತೀರಲ್ರಿ ಅಂತ, ಮಗು ಹೆದರ್ತಾ ಬಡಿ ಹೆದರ್ತೀವಿ ಅಂತ ಅರ್ಥ. ಮಗು ಹೆದರ್ತಾ ಇಲ್ಲ, ವೇದ ಹೆದರುತ್ತೆ ಅಂತ ಅಲ್ಲಿ ವಾಕ್ಯ ಇರೋದು. ವೇದ ವಿವೇಚ ಅಲ್ಪಶ್ರುತಾದ್ ವೇದ ಹೆದರಿ ಬಿಡುತ್ತೆ ಅಂತ ಹೇಳಿದ್ರು. ವೇದ ಹೆದರಿ ಬಿಡುತ್ತೆ, ವೇದಕ್ಕಿಂತ ನಾವೇ ದೊಡ್ಡವರಾದಲ್ಲ ಅಂತ ಕೇಳಿದ್ರು. ಅಲ್ಲ, ಅವ್ರು ಮಡಿ ಹಾಳು ಮಾಡ್ತೀರಿ ಅಂತ ಹೆದರುತ್ತೆ. ಮಡಿ ಅಂತ ಏನು, ವಿಷ್ಣು ಸರ್ವೋತ್ತಮತ್ವ ಮಡಿಯಾದ ಅರ್ಥ ಅದು, ಗೊತ್ತಾಯ್ತಾ. ನಿರ್ದೋಷತ್ವ ಹೇಳುವ ಕೂಡ ಅದು ಬಿಟ್ಟು ಬೇರೆ ಅರ್ಥ ಹೇಳಿಬಿಟ್ರೆ ಏನು ಮಾಡಿದಾಗ ಮೈಲಿಗೆ ಮಾಡಿದಾಗಾಯ್ತು. ಯಾವುದನ್ನ ಶಾಸ್ತ್ರನ ಮೇಲಿಗೆ ಮಾಡಿದಾಗಾಯ್ತು. ಮೈಲಿಗೆ ಮಾಡಿಬಿಡ್ತಾರಲ್ಲ ಅಂತ ಅದನ್ನ ಹೇಳಿದ್ರೆ ಹೆದರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ. ಎಷ್ಟು ಇಂಪಾರ್ಟೆಂಟ್ ಪೊಯೆಟ್ ಅಂಡ್ ಪೊಯಿಟ್ರಿ ಇದೆ, ಅದರಲ್ಲಿ ಫಿಲಾಸಫಿನೂ ಇದೆ. ಕೆಲಸಕ್ಕೆ ಊರಲ್ಲಿ ಇರ್ತಾರೆ, ಅದೇನೋ ಔಷಧಿ ಕೊಡ್ತೀವಿ ಅಂತ ಬರ್ತಾರೆ, ತಗೊಂಡೆಲ್ಲ ಹೋಗ್ಬಿಟ್ಟಿರ್ತಾರೆ. ಇವ್ರು ಕುಡಿಸ್ಬಿಡ್ತಾರೆ, ಇವ್ರು ಗಾಬರಿ ಬಿಟ್ಟೆ ಕೊತ್ಬಿಡ್ತಾರೆ, ಬಿಡೋದಿಲ್ಲ ನಮ್ಮನ್ನ ಅಂತೇಳಿ ಗಾಬರಿ ಆಗ್ಬಿಡ್ತಾರೆ. ಯಾಕೆ ಇವನ್ನ ಹತ್ರ ಹೋದ ಕತೆ ಮುಗೀತು ಅಂತಾರೆ ಅಂತ. ಬಟ್ ಭಾರಿ ರೆಪ್ಯೂಟೆಡ್ ಪರ್ಸನ್ನು, ಏನೋ ಇರುತ್ತೆ ಅವನಿಗೆ, ಹೇಗೆ ಹೇಳೋದು ಕಷ್ಟ. ಹೀಗಾಗಿ ಗಾಬರಿ ಉಪಾಯನ ಬಿಡಿಸ್ಕೋಬೇಕಾಗ್ತದೆ ಅಂತ. ಇಕ್ಕಟ್ಟಲ್ಲಿ ಸಿಕ್ಕೋಗ್ಬಿಟ್ರೆ ಬಿಡಿಸೋದು ಸುಲಭ ಅಲ್ಲ. ಆ ರೀತಿಯಾಗಿದೆ. ಇವರನ್ನು ಒಪ್ಕೊಬಿಟ್ಟಿದ ಸಮಸ್ಯೆ ಬರ್ತಿರ್ಲಿಲ್ಲ. ವ್ಯಾಕರಣದವ್ರು ಏನು ಮಾಡಿಬಿಟ್ರು ಪಾಪ, ಪಾಣಿ ಈ ತಂಟೆ ಬರಲಿಲ್ಲ. ಉಳಿದವ್ರು ಫಿಲಾಸಫಿ ಶುರು ಮಾಡಿದ್ರು ಅವರೊಳಗೆ, ಗ್ರಾಮೇರಿಯನ್ ಫಿಲಾಸಫಿ. ಅದು ಡೇಂಜರಸ್ ಆಯ್ತು. ಅದೇನು ಮಾಡಬಾರ್ದು. ಈ ಡಾಕ್ಟರ್ ಔಷಧಿ ಕೊಟ್ಟು ಕಳಿಸೋ ತಪ್ಪಲ್ಲ. ಅದ್ವೈತ ಡಾಕ್ಟರ್ ಇದ್ದಾರೆ, ನೋಡ್ರಿ ಔಷಧಿ ಕೊಟ್ಟು ವಾಸಿ ಮಾಡ್ತೇನೆ, ಅದ್ವೈತ ಒಪ್ಪಾಗಾದ್ರೆ ಉಪಜಿತಿ ಆಗೋದಿಲ್ಲ. ಅದರಿಂದ ಅದು ಏನು ಮಾಡಬಾರ್ದು, ಯಾವ್ದಕ್ಕೆ ಕನೆಕ್ಟ್ ಮಾಡಬಾರ್ದು, ಅವನು ಮತಕ್ಕೆ ಕನೆಕ್ಟ್ ಮಾಡಿಬಿಟ್ರು. ಆಮೇಲೆ ಈ ತರ್ಕನ ವ್ಯಾಕರಣ ಎಲ್ಲ ತಮ್ಮ ಮತಕ್ಕೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರು. ವ್ಯಾಕರಣನೂ ಕೆಟ್ಟೋಯ್ತು, ಮತನೂ ಕೆಟ್ಟೋಯ್ತು ಕನೆಕ್ಟ್. ಅರ್ಥ ಆಯ್ತಾ. ಎಷ್ಟು ಇಂಪಾರ್ಟೆಂಟ್ ಅದು ಒಂದನ್ನೇ ಮಾಡಬೇಕಾಗಿತ್ತು. ಯಾಕೆ ಯಾವ ಅದೇ ಮತ್ತೆ ಯಾವ ಕಂಪ್ಯಾಟಿಬಲ್ ಆಗಿದ್ರೆ ಸೇರಿಸಿದ್ರೆ ತಪ್ಪಾಗೋದಿಲ್ಲ. ಅದೇನೋ ನಾನ್ ಕಂಪ್ಯಾಟಿಬಲ್ ಅವೆಲ್ಲ ಸೇರ್ಸಕ್ಕೆ ಹೋದ್ರೆ ಎಲ್ಲ ರೀತಿ ಮಾಡ್ತಾ ಹೋಗ್ಬಿಟ್ರೆ ಮತಗಳು ಏನಾಗಬೇಕಾಗಿದ್ರೆ ಕೆಲವರು ಮಾಡ್ತಾರೆ ಕೂಡ ಬಿಡೋದಿಲ್ಲ. ತಮ್ಮ ಹಾಸ್ಪಿಟ್ಲ್ ಸೇರಿಸಿಬಿಟ್ರೆ ನಮ್ಮ ಮತ ಒಪ್ಬೇಕು ನೀವು. ಇದು ಎರಡು ವಾಸಿ ಮಾಡೋದು ಬೇರೆ, ಬಿಲ್ ಕಡಿಮೆ ಮಾಡ್ತೀವಿ ಎಂಬುದು ಬೇರೆ. ಅದಕ್ಕಂತೂ ಟೆಂಪ್ಟ್ ಆಗೇ ಆಗ್ತಾರೆ, ಹೌದಲ್ಲ. ಬಿಲ್ ಕಡಿಮೆ ಆಗುತ್ತೆ, ಲಕ್ಷ ಕೊಡಲ್ಲ 10,000 ಕೊಡು ಸಾಕು, ನಮ್ಮ ಮತ ಒಪ್ಪಿದ್ರೆ ಏನು ಮಾಡ್ತಾನೋ ಅವನು ಆ ಟೈಮ್ ಬೇಗದ ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ ಅರ್ಥ. ಅದಕ್ಕೇನೆ ಆ ರೀತಿ ಮಾಡಬಾರ್ದು. ಆ ರೀತಿ ವೈಯಾಕರಣ ಮತ ತರಬಾರ್ದಾಗಿತ್ತು. ಅವರು ತಂದಿದ್ದಕ್ಕೆ ಆಫಾಸ್ ಆಗೋಯ್ತು. ರೂಢಿಮೆ. ಅದು ಬೇರೆ, ಅದು ಒಳ್ಳೇದಕ್ಕೆ, ಅದು ಒಳ್ಳೇದಕ್ಕೆ ಗೊತ್ತಾಯ್ತಾ. ಇನ್ಮೇಲೆ ಕೆಲವು ಹೇಳ್ತಾರೆ ಇನ್ಮೇಲೆ ಸ್ಮೋಕ್ ಮಾಡಬಾರ್ದು ಔಷಧಿ ಕೊಡ್ತೇನೆ ಅಂತ. ಮತ ಅಲ್ಲ ಅದು, ಏನದು ರ್ಯಾಷನಲ್ ವ್ಯಾಲ್ಯೂ. ಅದು ವಿಷ್ಣು ಸರ್ವೋತ್ತಮ ಮತ ಅಲ್ಲ, ರ್ಯಾಷನಲ್ ಫಿಲಾಸಫಿ. ಆದ್ರಿಂದ ಅದನ್ನು ಒಪ್ಪಿಸ್ಬೇಕು. ಅವನೇನು ಮಾಡಿದ, ಶಿವಸರ್ವ ಒಪ್ಪರಿ ಮಾತ್ರ ಕೊಡ್ತೇನೆ ಅಂತ ಅವನು ಬಂದ, ಅದು ಬಿಡಿಸ್ಬೇಕು. ಯಾಕಂದ್ರೆ ಏನಪ್ಪ ಪರ್ಸನಲ್, ಅದು ಬೇರೆ ಎಲ್ಲ ಮತಗಳು ಪರ್ಸನಲ್. ವಿಷ್ಣು ಸರ್ವೋತ್ತಮದ ರ್ಯಾಷನಲ್ ಮತ ಆದ್ರಿಂದ ಅದನ್ನು ಒಪ್ಪಿಸಿದ್ರೆ ತಪ್ಪಲ್ಲ. ಏನ್ರಿ ಡಾಕ್ಟರ್ ಎಂಥವ್ರು ಸ್ಮೋಕ್ ಮಾಡಬೇಡ ಅಂತ ಹೇಳ್ತಾರೆ, ಅದು ಯಾರು ಎಲ್ಲಿ ಯಾವ ಕೋರ್ಟ್ಗವ್ರು ಏನಾಗುತ್ತದ ಸ್ಟ್ಯಾಂಡ್ ಆಗುತ್ತೆ. ಆದರೆ ಮತ ಒಪ್ಪಡಕ್ಕೆ ಕೋರ್ಟಲ್ಲಿ ಫೇಲ್ ಆಗುತ್ತೆ. ಯಾಕೆ ರ್ಯಾಷನಲ್ ಟ್ರೂತ್. ಅದು ಕ್ಯಾನ್ಸರ್ ಬರುತ್ತೆ, ಇದು ಮಾಡುವ ಸೋಪ್ ಮಾಡಬೇಡ, ಡ್ರಿಂಕ್ ಮಾಡಬೇಡ ಅಂತ ಹೇಳಿದ್ರೆ ಅದು ಯಾರು ಅದ್ರ ಮೇಲೆ ಅಬ್ಜೆಕ್ಟ್ ಮಾಡೋ ಹಾಗಿಲ್ಲ. ವಿಷ್ಣು ಸರ್ವೋತ್ತಮ ಅದಕ್ಕಿಂತ ಸುಪೀರಿಯರ್ ಇದು.
ರ್ಯಾಷನಲ್ ವ್ಯಾಲ್ಯೂ. ಅದನ್ನ ಮತ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಆ್ಯಕ್ಚುಲಿ ನಾವು ಉಳಿದವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಮತ ಅನ್ಬೇಕೇ ಹೊರತು ಆ್ಯಕ್ಚುಲಿ ಏನದು ಒಂದೇ ಮತ, ಅದು ಬೇರೆ ಮಾತೇ ಇಲ್ಲ ಅದರೊಳಗೆ. ಇನ್ನೊಂದು ಮತಕ್ಕೆ ಹೆಸರು ತರಬಾರದು ಅದರೊಳಗೆ. ಅರ್ಥ ಆಯ್ತಾ? ಇತ್ಯುಕ್ತ ರೀತಿ ಪಾಲ್ಗಿರಲಿ. ನಾಳೆ ದಿವಸ ಮುಂದಿನ ಪಾಠ. ಒಟ್ಟು ಎಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಏನು ಬ್ಯಾಕ್ಗ್ರೌಂಡ್ ಇದೆ, ಫಿಲಾಸಫಿ ಏನು, ಕೆಲವು ಪದಗಳು ರೂಢಿ, ಯೋಗ, ವಿದ್ವದ್ ರೂಢಿ, ಮಹಾಯೋಗ, ಸರ್ವಶಬ್ದ ವಾಚ್ಯತ್ವ, ಅನ್ಯ ಶಬ್ದಗಳು ಹೇಗೆ, ಕೆಲವರು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅದು ಉಳಿಯೋದು ಅದು ಉಳಿಯುತ್ತೆ ಕೊನೆಗೆ. ಎಷ್ಟೋ ಶಬ್ದಗಳು ಅರ್ಥ ಆಗದೆ ಹೋದ್ರೂ ಕೂಡ ಅಷ್ಟಲ್ಲೇ ಉಳ್ಕೊಂಡ್ರೆ ಸಮಸ್ಯೆ ಬರೋದೆ. ಯಾರಾದ್ರೂ ಬೇರೆ ಅರ್ಥ ಹೇಳೋದು ವಿಷಯ ಗೊತ್ತಿಲ್ಲ ಅಷ್ಟೇನೆ, ಗೊತ್ತಿಲ್ಲ ಏನೇನೋ ಹೇಳ್ತಾ ಇದ್ದಾರೆ ಅಂದ್ರೆ ಆಯ್ತು. ಓಂ ಹಾಂ ಹಾಂ ಹೌದು, ಯೋಗಿ ಆ ಯೋಗಿಕನೇ ಯೋಗಿಕ ಅರ್ಥನೇ ವಿದ್ವದ್ ರೂಢಿ ಆಗೋದು. ವಿದ್ವಾಂಸರಿಗೆ ಅಷ್ಟೆಲ್ಲ ಹೇಳಬೇಕಾಗಿಲ್ಲ, ಏನು ಸಾಕು ಹೇಳಿ ಮೊದಲು ಬ್ರಹ್ಮ ಅಂತ ಹೇಳಿ ತಿಳಿಸೋಗಿ ವಿಷ್ಣು ಅಂತ ಹೇಳಿ. ಬ್ರಹ್ಮಸೂತ್ರ ಓದೋರಿಗೆ ಬ್ರಹ್ಮಸೂತ್ರ ವಿಷ್ಣು ಸೂತ್ರ ಅಂತಾನೆ ಬ್ರಹ್ಮದೇವರ ಸೂತ್ರ ಅಂತ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಬ್ರಹ್ಮಸೂತ್ರ ಓದೋರು ಯಾರು ಕೂಡ ಬ್ರಹ್ಮದೇವ ಸೂತ್ರ ಅಂತ ತಿಳ್ಕೊಂಡಿಲ್ಲ. ತೀರಾ ಸಾಮಾನ್ಯ ವ್ಯಕ್ತಿ ಹೇಳಿಬಿಟ್ರೆ ವಿಷ್ಣು ಸೂತ್ರ ಶಿವಸೂತ್ರಗಳು ಬೇರೆ ಇದೆಯಾ ಅಂತ ಕೇಳ್ಬೋದು. ಬ್ರಹ್ಮ ವಿಷ್ಣು ಮಹೇಶ್ವರ ಬೇರೆ ಇರೋ ಹಾಗೆ ಶಿವಸೂತ್ರ ಅಂತ ಬೇರೆ ಇದೆಯಾ? ಪ್ರಶ್ನೆ ಇಲ್ಲ. ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತಾನೆ ಅರ್ಥ ಆದ್ರಿಂದ ಅದು ಅವ್ನಿಗೆ ಗೊತ್ತಿಲ್ಲ ಅಷ್ಟೇ.